ಕೊನೆಗೂ ಈ ವಿಚಾರ ಕೇಳಿ ಫುಲ್ ಖುಷಿ ಆದೆ. ಹಾಗೆ ಈ ಖುಷಿಯನ್ನ ದರ್ಶನ್ ಸರ್ ಅಭಿಮಾನಿಗಳ ಜೊತೆಗೆ ಹಂಚಿಕೊಳ್ಬೇಕಂತ ಈ ವಿಡಿಯೋವನ್ನ ನಾನು ಆರಂಭ ಮಾಡಿದ್ದೀನಿ. ನಿಮಗೆಲ್ರಿಗೂ ಗೊತ್ತಿದೆ, ದರ್ಶನ್ ಸರ್ ರಿಲೀಸ್ ಆಗ್ತಾರೆ ಅನ್ಕೊಂಡು ಎಷ್ಟೋ ವರ್ಷ ಅಂದ್ರೆ ವರ್ಷಗಳ ಮೇಲೆ ದಿನಗಳು ಕೂಡ ಕಳೆದು ಹೋದ್ವು. ಆದ್ರೆ ಇನ್ನೂ ಕೂಡ ದರ್ಶನ್ ಸರ್ ರಿಲೀಸ್ ಆಗ್ತಾನೆ ಇಲ್ಲ. ಇನ್ನೇನಪ್ಪ ಹೇಗೆ ಆಗಬಹುದು ಮುಂದೆ ಅನ್ನುವಂಥದ್ದು ಅಭಿಮಾನಿಗಳಲ್ಲಿ ಒಂದು ಕುಂಟು ಕೊರತೆ ಇತ್ತು. ಸೊ ಇವತ್ತು ಅದೆಲ್ಲವೂ ಕೂಡ ಕೊನೆ ಆಗುತ್ತೆ. ನಿಜಕ್ಕೂ ಕೂಡ ದರ್ಶನ್ ಸರ್ಗೆ ಬೇಲ್ ಭಾಗ್ಯ ಕೂಡ ಸಿಗುತ್ತೆ. ಅದರ ಜೊತೆಗೆ ದರ್ಶನ್ ಸರ್ ನಿರಪರಾಧಿಯೋ ಅಪರಾಧಿಯೋ ಅನ್ನುವಂಥದ್ದು ಕೂಡ ಕೊನೆ ಹಂತಕ್ಕೆ ಬಂದು ತಲುಪಿದೆ. ಸೊ ನಿಜಕ್ಕೂ ಕೂಡ ಇದನ್ನ ನಾನು ಬಹಳ ಖುಷಿಯ ವಿಚಾರವಾಗಿ ಹೇಳ್ತಾ ಹೋಗ್ತೀನಿ. ನಿಜಕ್ಕೂ ಕೂಡ ಮುಂದೆ ಒಂದು ಟ್ವಿಸ್ಟ್ ಇದೆ. ಈ ಟ್ವಿಸ್ಟ್ ಅಭಿಮಾನಿಗಳಿಗೆ ಗೊತ್ತಾಗಬೇಕು. ಹ್ಯಾಪಿಯಾಗಿರ್ತೀರಾ. ಯಾವ ತಿಂಗಳಲ್ಲಿ ದರ್ಶನ್ ಸರ್ ಹೊರಗಡೆ ಬರ್ತಾರೆ ಅನ್ನೋದು ಕೂಡ ನಿಮಗೆ ನಾನು ಹಂಚಿಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣ ಏನೇನಿದೆ ದರ್ಶನ್ ಸರ್ ಅವರ ಬಗ್ಗೆ ಇರ್ತಕ್ಕಂಥ ಅಪ್ಡೇಟು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಿಮಗೆ ಗೊತ್ತಿದೆ, ದರ್ಶನ್ ಸರ್ ಒಂದು ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಜನಗಳು ಮಾತನಾಡ್ತಾ ಇದ್ರು, ಇಲ್ಲ ಆತ ಮಾಡಿರಬಹುದು, ಆತನೇ ಮಾಡಿರಬಹುದು, ಅಥವಾ ಆತನೇ ಒದ್ದಿರಬಹುದು, ಆತನೇ ಆ ಜಾಗಕ್ಕೆ ಒದ್ದಿರಬಹುದು, ಅದೇ ರೀತಿ ಇದ್ದ, ಅದೇ ರೀತಿ ವ್ಯಕ್ತಿ ಅಂತೇಳಿ ಈ ರೀತಿ ಎಲ್ಲ ಮಾತನಾಡಿರೋರು ತುಂಬಾ ಜನ ಇದ್ದಾರೆ. ಇನ್ನು 100-150 ರೂಪಾಯಿ ಕೊಟ್ಟು ಅವರ ವಿರುದ್ಧ ಪ್ರತಿಭಟನೆ ಮಾಡಿಸಿದಂತಹ ಕೆಲವು ಕನ್ನಡ ಚಿತ್ರರಂಗದ ಕೆಲವು ಕಿಲೇಡಿ ಅಂತ ಕರೀತಾರೆ. ಅವ್ರನ್ನ ಕಿಲಾಡಿ ಅಂತ ಕರೆದ್ರೆ ಅಲ್ಲ, ತಪ್ಪಾಗುತ್ತೆ. ಕಿಲೇಡಿ ಅಂದ್ರೆ ಅವರು ಕೆಟ್ಟ ಹೊಳಸು ಕೊಳಕಮಂಬಲವನ್ನ ತಿಂದಿರ್ತಕ್ಕಂಥ ಜನ ಅಂತ ಹೇಳ್ಬೋದು. 100-150 ರೂಪಾಯಿ ಕೊಟ್ಟು ಜನಗಳನ್ನ ಕರೆಸಿ ಪ್ರತಿಭಟನೆಯನ್ನು ಕೂಡ ದರ್ಶನ್ ಸರ್ ವಿರುದ್ಧ ಮಾಡಿದ್ರು. ಸೊ ಇಷ್ಟೆಲ್ಲ ಷಡ್ಯಂತ್ರಗಳು ಹಾಗೆ ನಡೆಸ್ತಾ ಬಂದ್ರು. ಇನ್ನು ಕೆಲವರು ದರ್ಶನ್ ಸರ್ ಫೋಟೋ ಹಿಡ್ಕೊಂಡು ಸೊ ಅಲ್ಲಿ 500 ರೂಪಾಯಿ ಕೊಟ್ಟು ಅವ್ರ ಫೋಟೋಗೆ ಹೊಡೆಸಿದ್ರು ಚಪ್ಲಿಯಿಂದ. ಸೊ ಇಷ್ಟೆಲ್ಲ ಮಾಡಿದ್ರೆ ಗೆದ್ದು ಬಿಡ್ತೀವಿ ಅಥವಾ ಏನೋ ಆಗ್ಬಿಡತ್ತೆ, ದರ್ಶನ್ ತೂಗುದೀಪ ಅನ್ನುವಂಥ ಹೆಸರನ್ನ ನಾಶ ಪಡಿಸ್ಬಿಡ್ತೀವಿ ಅಥವಾ ಆ ಹೆಸರಿಗೆ ಕಳಂಕ ತಂದ್ಬಿಡ್ತೀವಿ ಅಂತ ತುಂಬಾ ಜನ ಅನ್ಕೊಂಡ್ರು. ಸೊ ಇನ್ನು ಮೇಲೆ ದರ್ಶನ್ ಕೆರಿಯರೇ ಮುಗೀತು, ದರ್ಶನ್ ಸಿನಿಮಾ ಇನ್ ಮೇಲೆ ಬರೋದಿಲ್ಲ, ದರ್ಶನ್ ಕೆರಿಯರ್ ಅಂತ್ಯ ಆಯಿತು, ಸಿನಿಮಾಗಳಿಂದ ದರ್ಶನ್ ಹೊರಬಂದ್ರು, ದರ್ಶನ್ದ ಕಥೆನೇ ಮುಗೀತು ಅಂತ ಅನ್ಕೊಂಡಿರೋರು ತುಂಬಾ ಜನ. ಸೊ ಇದು ಯಾಕೆ ಇಷ್ಟೆಲ್ಲ ನಡೀತು? ಇಷ್ಟೆಲ್ಲ ಜನ ಇದನ್ನ ಮಾಡ್ತಿರ್ಬೇಕಾದ್ರೂ ದರ್ಶನ್ ರವ್ರ ಅಭಿಮಾನಿಗಳಿಗೆ ಒಂದು ಕೊಂಚದ್ದು ಕೂಡ ಅವರ ಮೇಲೆ ಅನುಮಾನ ಬರಲಿಲ್ಲ. ನಮ್ಮ ಬಾಸ್ ತಪ್ಪು ಮಾಡಿಲ್ಲ, ಅಪರಾಧಿ ಅಷ್ಟೇ, ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಬಂದ್ರು. ಸೊ ನಿಮಗೆ ಗೊತ್ತಿರಬೇಕು, ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅಂತ ಅನ್ನುವಂಥದ್ದನ್ನು ಕೂಡ ಬಹಳ ಗಂಭೀರವಾಗಿ ಹೇಳ್ತಾ ಬಂದ್ರು. ಸೊ ಇದೆಲ್ಲವನ್ನ ನೋಡಿದಾಗ ಅಭಿಮಾನಿಗಳಿಗೆ ಒಂದು ನಂಬಿಕೆ ಇದೆ ಅನ್ನುವಂಥದ್ದು ದರ್ಶನ್ ಸರ್ಗೆ ಮತ್ತು ದರ್ಶನ್ ಸರ್ ಕುಟುಂಬಕ್ಕೆ ಗೊತ್ತಾಯ್ತು. ಅದನ್ನ ಅವರು ಕುಟುಂಬದ ಜೊತೆ ಕೂಡ ಹಂಚ್ಕೊಂಡಿದ್ದಾರೆ. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನ ಫ್ಯಾನ್ಸ್ಗೆ ಆನ್ಸರಬಲ್ ಆಗಿರ್ತೀನಿ ಅಂತ, ನನ್ನ ಫ್ಯಾನ್ಸ್ ಜೊತೆಗೆ ಇರ್ತೀನಿ ಅಂತ. ಫ್ಯಾನ್ಸ್ ಅಂದ್ರೆ ಅವ್ರಿಗೆ ಅಷ್ಟು ಹುಚ್ಚು ಪ್ರೀತಿ. ಯಾಕಂತಂದ್ರೆ ಅಭಿಮಾನಿಗಳವರ ಮೇಲೆ ಇಟ್ಟಿರುವಂತ ನಂಬಿಕೆ ಅವ್ರಿಗೆ ಗೊತ್ತು ಏನು ಅಂತ. ಆದ್ರೆ ನಿಜಕ್ಕೂ ಕೂಡ ಹೇಳ್ತೀನಿ, ದರ್ಶನ್ ಸರ್ ತಪ್ಪು ಮಾಡಿಲ್ಲ ಅಂತ ಹೇಳಿಕ್ಕೆ ನಾನು ಯಾರೂ ಅಲ್ಲ. ಆದ್ರೆ ನಡೀತಿರ್ತಕ್ಕಂತಹ ಸಿಚುವೇಶನ್ಸ್ಗಳನ್ನ ಆಲಿಸಿ ನೋಡಿದಾಗ ದರ್ಶನ್ ಸರ್ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳುವಂತ ಅಧಿಕಾರವೂ ಕೂಡ ಯಾರಿಗೂ ಇಲ್ಲವಲ್ಲ. ಅದ್ರಲ್ಲಿ ಫಸ್ಟ್ ನಾವೆಲ್ಲರೂ ಖುಷಿ ಪಡೋಣ. ನಾವು ಅವ್ರ ಅರೆಸ್ಟ್ ಆದ ಕೂಡಲೇ ಜನಗಳು ಮಾತನಾಡ್ಲಿಕ್ಕೆ ಶುರು ಮಾಡ್ತಾರಲ್ಲ, ಅವ್ರ ಅಪರಾಧಿ, ಆತನೇ ಅಲ್ಲಿ ಒದ್ದಿದ್ದು, ಆತನೇ ಅದನ್ನೆಲ್ಲ ಮಾಡಿದ್ದು, ಪೊಲೀಸ್ ಲಾಠಿಯಿಂದ ಹೊಡೆದಿದ್ದು ಅಂತೇಳಿ ಈ ತರ ಎಲ್ಲ ಮಾತಾಡಿದ್ರಲ್ಲ, ಅದನ್ನೂ ಕೂಡ ಈಗ ಮಾತನಾಡಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ಯಾವುದೇ ಸಾಕ್ಷಿ ಆಧಾರಗಳು ನ್ಯಾಯಾಲಯದ ಕಟಕಟೆಯ ಮೇಲಿಲ್ಲ ಅಥವಾ ಮುಂದಿಲ್ಲ. ಸೊ ಅದಕ್ಕೆ ನಾವು ಖುಷಿ ಪಡಲೇಬೇಕಾದಂಥದ್ದು. ದರ್ಶನ್ ಸರ್ ತಪ್ಪೇ ಮಾಡಿಲ್ಲ ಅನ್ನೋದು ನಮಗೆ ಬೇಕಾಗಿಲ್ಲ. ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಏನೂ ಇಲ್ವಲ್ಲ, ಅದಕ್ಕೆ ನಾವು ಖುಷಿ ಪಡೋಣ. ನಮ್ಮ ಮನಸ್ಸಿಗೆ ನಾವು ಅಂದ್ಕೊಳ್ಳೋಣ ಅವರು ತಪ್ಪು ಮಾಡಿಲ್ಲ ಅಂತ. ಸೊ ಅವ್ರು ಆಚೆ ಬರಬಹುದಾ, ಬರದೇ ಇರಬಹುದಾ, ಯಾವ ತಿಂಗಳಲ್ಲಿ ಬರಬಹುದು? ಈಗ ಆರಾಮ ಖುಷಿಯಾಗಿ ನಗ್ನಗ್ತಾ ಈ ವಿಚಾರ ತಿಳ್ಕೊಳ್ಳಿ. ದರ್ಶನ್ ಸರ್ ಖಂಡಿತ ಬರ್ತಾರೆ. ಕೊನೆಯ ಹಂತದ ಟ್ರಯಲ್ ಆರಂಭ ಆಯಿತು. ಟ್ರಯಲ್ ನಲ್ಲಿ ಕೆಲವು ವಿಚಾರಗಳು ಬಂದವು. ಅಲ್ಲಿ ವೀಕ್ನೆಸ್ಗಳನ್ನ ನೋಡಿದ್ರು, ಕೆಲವು ಒಂದಿಷ್ಟು ವಿಚಾರಗಳನ್ನ ಆಲಿಸಿ ನೋಡಿದ್ರು, ಹೇರ್ ನೋಡಿದ್ರು, ಈ ಕಣ್ಣು ನೋಡಿದ್ರು, ಎಲ್ಲ ಪರೀಕ್ಷೆಗಳನ್ನ ಮಾಡಿದ್ರು. ಯಾವುದೇ ಪರೀಕ್ಷೆಯಲ್ಲೂ ಕೂಡ ದರ್ಶನ್ ರವರ ಒಂದಿಷ್ಟು ಕಿಂಚಿತ್ತೂ ಕೂಡ ಏನು ಸಿಗಲಿಲ್ಲ. ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ತಾಯಿಯನ್ನ ಕೂಡ ಕರೆಸಿದ್ರು, ರತ್ನಪ್ರಭಾರನ್ನ ಕರೆಸಿ ಮಾತುಗಳನ್ನ ಕೇಳಿದ್ರು. ಆ ಟೈಮ್ನಲ್ಲೂ ರತ್ನಪ್ರಭಾರ ಹೇಳಿಕೆ ದರ್ಶನ್ ರವರಿಗೆ ಪ್ಲಸ್ ಪಾಯಿಂಟ್ ಆಯ್ತು. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಕಾನೂನಿನ ದೃಷ್ಟಿಯಲ್ಲಿ ದರ್ಶನ್ ಕೂಡ ಒಬ್ಬ ನಿರಪರಾಧಿ ಅಂತ ಆಗಬಹುದು ಅನ್ನುವ ನಿರೀಕ್ಷೆ ನನ್ನಲ್ಲೂ ಇದೆ, ತಮ್ಮಲ್ಲೂ ಇರಲಿ.
ಇಷ್ಟು ಮಾತ್ರ ಹೇಳಬಲ್ಲೆ. ಇನ್ನೊಂದು ವಿಚಾರ ಏನಂದ್ರೆ, ದರ್ಶನ್ ಸರ್ ಯಾವ ತಿಂಗಳಿನಲ್ಲಿ ಬೇಲ್ಗೆ ಅಪ್ಲೈ ಮಾಡಬಹುದು, ಯಾವ ಸಂದರ್ಭದಲ್ಲಿ ಬೇಲನ್ನ ಅವರು ಹಾಕೊಳ್ಳಬಹುದು ಅಂತ ನೋಡಿದ್ರೆ ಬಹುತೇಕ ಮಾರ್ಚ್ನಲ್ಲಿ ಅವ್ರು ಬರ್ತಾರೆ. ದಯವಿಟ್ಟು ಒಂದು ಬೇಸರದ ಸಂಗತಿ, ಅವರು ಬರ್ತ್ಡೇಗೆ ಬರ್ತಾರಾ ಅಂತ ಹೇಳಿ ತುಂಬಾ ಜನ ಕಾಯ್ತಾ ಇದ್ದೀರಿ. ದಯವಿಟ್ಟು ಬರ್ತ್ಡೇಗೆ ಬರ್ಲಿಕ್ಕೆ ಒಂದಿಷ್ಟು ಸಮಯ ಆಗತ್ತೆ, ಬರ್ತಡೇಗೆ ಅವರು ಬರೋದಿಲ್ಲ. ಬಟ್ ಸೊ ಮಾರ್ಚ್ನಲ್ಲಿ ಬರ್ತಾರಲ್ಲ, ಬರ್ತಡೇನೇ ದೊಡ್ಡದಲ್ಲ, ಅವರು ಹೊರಗಡೆ ಬರೋದು ದೊಡ್ಡದಿದೆ. ಸೊ ಹಂಗಾಗಿ ಮಾರ್ಚ್ನಲ್ಲಿ ಅವ್ರು ಬಂದಾಗ ಆ ಬರ್ತಡೇಗಿಂತಲೂ ವಿಭಿನ್ನವಾಗಿ ಅಭಿಮಾನಿಗಳವಾಗ ಖುಷಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಇಡೀ ರಾಜ್ಯದ ಜನತೆಗೆ ಅಷ್ಟೇ ಅಲ್ಲ, ಇಡೀ ದೇಶದ ಜನತೆಗೂ ಕೂಡ ಗೊತ್ತು. ದರ್ಶನ್ ರವರು ಕೇವಲ ನಾಡಿನಲ್ಲಿ ಮಾತ್ರ ಸೀಮಿತವಲ್ಲದಂತ ನಾಯಕ. ಯಾಕಂದ್ರೆ ನಾಡಿಗೂ ಮೀರಿ ಅಭಿಮಾನಿಗಳಿಗೆ ಗೊತ್ತಿರ್ತಕ್ಕಂಥದ್ದು, ಬೇರೆ ಬೇರೆ ರಾಜ್ಯದಲ್ಲೂ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅಭಿಮಾನಿಗಳನ್ನ ಹೊಂದಿದಂತ ನಾಯಕ. ಹಾಗಾಗಿ ಬರೀ ದರ್ಶನ್ ಸರ್ ಹೇಳ್ಕೊಂತಾರೆ ನಾನು ಕರ್ನಾಟಕ ಸೀಮಿತ ಅಂತ. ಬಟ್ ಬರೀ ದರ್ಶನ್ ಸರ್ ಕರ್ನಾಟಕಕ್ಕೆ ಸೀಮಿತ ಅಲ್ಲ. ಸೊ ನಿಮಗೆಲ್ರಿಗೂ ಗೊತ್ತಿದೆ ಎಲ್ಲೆಲ್ಲಿ ಅವರ ಸಿನಿಮಾಗಳನ್ನ ಪ್ರಮೋಷನ್ ಮಾಡಿದ್ದಾರೆ, ಯಾವ್ಯಾವ ದೇಶದಲ್ಲೂ ಪ್ರಮೋಷನ್ಗಳಾಗಿದೆ, ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಅಭಿಮಾನಿಗಳನ್ನ ಪ್ರೀತಿಸ್ತಾರೆ ಅನ್ನೋದು. ಪ್ರೀತಿಸುವಂತ ಜನಗಳಿಗೆ ದರ್ಶನ್ ಅಂದ್ರೆ ಒಂದು ಕರ್ನಾಟಕದ ಮುತ್ತು ರತ್ನ ಅನ್ನುವಂಥದ್ದು ಗೊತ್ತು. ಇದು ಮುತ್ತು ರತ್ನ ಅನ್ನುವಂಥದ್ದು ಯಾರಿಗೋ ಕೊಟ್ಟಿರುವಂತಹ ಒಂದು ಅವರಿಗೆ ಅಂತೇಳಿ ಕೊಟ್ಟಿರುವಂತಹ ಇರುವುದಲ್ಲ. ಸೊ ಇದು ಅವರನ್ನ ರಾಜ್ಯದ ಜನತೆ ಪ್ರೀತಿಯಿಂದ ಕರೆಯುವಂತಹ ಒಂದು ರತ್ನ. ಇದು ಅಂತಹ ಒಂದು ರತ್ನಕ್ಕೆ ನಿಜಕ್ಕೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಒಂದು ಕರ್ನಾಟಕದ ಒಂದು ಪ್ರಬುದ್ಧಶಾಲಿ ನಾಯಕ ನಟ. ಸೊ ತಪ್ಪು ಮಾಡಿದ್ದಾರೆ ಅಂತ ಮಾತನಾಡ್ತಿರ್ಬೇಕಾದ್ರೆ ಎಷ್ಟೋ ಅಭಿಮಾನಿಗಳಿಗೂ ಬೇಸರ ಆಯಿತು, ಎಷ್ಟೋ ಅಭಿಮಾನಿಗಳು ನೊಂದುಕೊಂಡ್ರು, ಎಷ್ಟೋ ಅಭಿಮಾನಿಗಳು ಕಣ್ಣೀರು ಹಾಕಿದ್ರು, ಇವರೇ ಮಾಡಿದ್ದು ಅಂತೇಳಿ ಮಾತಾಡಿದ್ರು. ದರ್ಶನ್ ಸರ್ಗೆ ಏನೆಲ್ಲ ಅಪವಾದಗಳನ್ನ ಇಟ್ರು. ಅದಾದ್ಮೇಲೆ ದರ್ಶನ್ ಸರ್ಗೆ ಬಾಯಿಗೆ ಬಂದಂಗೆಲ್ಲ ಒಂದಿಷ್ಟು ಮಾಧ್ಯಮಗಳು ಮಾತಾಡಿದ್ವು. ಇದನ್ನೆಲ್ಲ ನೋಡಿದಾಗ ಅಭಿಮಾನಿಗಳಿಗೆ ತುಂಬಾ ಬೇಸರ ಆಗಿತ್ತು. ಬಟ್ ಇತ್ತೀಚೆಗೆ ಬರ್ತಾ 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 ಗೊತ್ತಾಗ್ತಾ ಹೋಯ್ತು ಅಭಿಮಾನಿಗಳಿಗೆ ದರ್ಶನ್ ರವ್ರು ತಪ್ಪು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟರಲ್ಲಿ ಇಷ್ಟೆಲ್ಲ ಹೆಸರು ಕೆಡಿಸೋದಕ್ಕೆ ನಡೀತಾ ಇರ್ತಕ್ಕಂಥ ಕುತಂತ್ರ ಅನ್ನೋದು ಅಭಿಮಾನಿಗಳಿಗೂ ತಿಳಿತಾ ಬಂತು. ತಿಳಿದಾದ ಮೇಲೆ ಅಭಿಮಾನಿಗಳು ಕೂಡ ಎಚ್ಚೆತ್ತುಕೊಂಡ್ರು. ಸೊ ಆ ದರ್ಶನ್ ರವ್ರ ಹೆಸರನ್ನ ಯೂಸ್ ಮಾಡ್ಕೊಂಡು ಕೆಲವರು ಮೇಲೆ ಬರ್ಲಿಕ್ಕೂ ಕೂಡ ಟ್ರೈ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಅಭಿಮಾನಿಗಳಿಗೆ ಅದು ಅರ್ಥ ಆಯ್ತು, ಅಲ್ಲಿಯೂ ಕೂಡ ಅವ್ರು ಹಿಂದೆ ಸರಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಸರ್ ಬಗ್ಗೆ ಅವರೂ ಕೂಡ ಅಪಪ್ರಚಾರವನ್ನ ಮಾಡಿದ್ರು ಕೆಲವರು. ಸೊ ಇರ್ಲಿ, ಇಷ್ಟೆಲ್ಲ ಮಾಡಿದ್ರು ಕೂಡ ಏನು ಕೂಡ ಅವ್ರದ್ದು ಒಂದು ಕೂದಲನ್ನ ಕೂಡ, ನಾನು ಹೇಳೋದಿಲ್ಲ ಮುಂದಿನ ಶಬ್ದವನ್ನ, ಒಂದೇ ಒಂದು ಕೂದಲನ್ನು ಕೂಡ ಅವರಿಗೆ ಕಿತ್ತು ಹಾಕಕ್ಕಾಗಲಿಲ್ಲ. ಸೊ ಅಷ್ಟು ಕೆಪಾಸಿಟಿಯನ್ನ ನಟ ದರ್ಶನ್ ಸರ್ ಹೊಂದಿದ್ದಾರೆ. ಆಮೇಲೆ ಅಷ್ಟೇ ಒಳ್ಳೆ ಸ್ವಭಾವ, ಒಳ್ಳೆ ಮನೋಭಾವನೆ, ಒಳ್ಳೆ ಪ್ರೀತಿ, ಒಳ್ಳೆ ವಿಶ್ವಾಸ. ಅವ್ರು ಖಂಡಿತ ಅವರನ್ನ ಪ್ರೀತಿಸುವಂತಹ ಜನಗಳಿಗೆ ಅವ್ರು ಅಷ್ಟೂ ಒಂದು ಬೆಲೆಯನ್ನು ಕೊಡ್ತಕ್ಕಂಥ ಕಾರ್ಯ ಇದೆ. ಆಮೇಲೆ ನೋಡಿ, ಯಾವಾಗಲೂ ಕೂಡ ಒಬ್ಬ ಕಷ್ಟಕ್ಕೆ ವ್ಯಕ್ತಿ ಆಗ್ತಾರೆ ಅಂತ ಹೇಳ್ತಾರೆ. ಎಲ್ಲ ಸ್ನೇಹಿತರನ್ನ ನೀವು ಅನ್ಕೊಂಡಿರ್ಬೋದು, ನನ್ನ ಸುತ್ತಮುತ್ತ ನೂರಾರು ಸ್ನೇಹಿತರನ್ನ ಸಂಪಾದನೆ ಮಾಡ್ಕೊಂಡಿದ್ದೀನಿ, ನನ್ನ ಸುತ್ತಮುತ್ತ ನೂರಾರು ಸ್ನೇಹಿತರಿದ್ದಾರೆ, ನಾನು ಬಲಶಾಲಿ, ನಾನು ಬಹಳ ಪ್ರಬುದ್ಧಶಾಲಿ ಅಂತ ಅನ್ಕೋಬಹುದು. ಆದ್ರೆ ಇರ್ತಕ್ಕಂಥ 100 ಸ್ನೇಹಿತರು ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೇವಲ ಖುಷಿ ಸಂದರ್ಭದಲ್ಲಿ ಬರಬಹುದು ಅಥವಾ ಇನ್ನೊಂದು ಬೇರೆ ಸಂದರ್ಭದಲ್ಲಿ ಬರಬಹುದು. ಆದ್ರೆ ಅತಿ ಕೃಷ್ಟವಾಗಿ ಅಂದ್ರೆ ಭಗವಂತ ತರ್ತಾನಲ್ಲ, ಅತಿ ಕೆಟ್ಟ ಸಮಯವನ್ನ, ಆ ಸಮಯದಲ್ಲಿ ಯಾವ ಸ್ನೇಹಿತ ಜೊತೆಗೆ ನಿಂತ್ಕೊಳ್ತಾನೆ ಅವನು ನಿಜವಾದ ಸ್ನೇಹಿತನಾಗ್ತಾನೆ, ಅವನು ನಿಜವಾದ ಒಬ್ಬ ಗೆಳೆಯನಾಗ್ತಾನೆ. ಸೊ ಆ ರೀತಿ ಗೆಳೆಯನಾಗಿಯೋ ತಮ್ಮನಾಗಿಯೋ ಅಥವಾ ಆ ದರ್ಶನ್ ರವರಿಗೆ ಮಗನಾಗಿಯೋ ನಿಂತ್ಕೊಂಡಿರೋದು ಧನಿವೀರ್ ಗೌಡ ಮಾತ್ರ, ನಟ ಧನಿವೀರ್ ಮಾತ್ರ. ಈ ಧನಿವೀರ್ ಅವರನ್ನು ಕೂಡ ಬಹಳ ಅಭಿಮಾನಿಗಳು ಪ್ರೀತಿಸ್ತಾರೆ, ದರ್ಶನ್ ಸರ್ ಅಭಿಮಾನಿಗಳು. ಯಾಕಂದ್ರೆ ಕಷ್ಟ ಕಾಲದಲ್ಲಿ ಬಕೆಟ್ ಹಿಡಿತಾನೆ, ಇದನ್ನ ಹಿಡಿತಾನೆ, ಮತ್ತೊಂದು ಹಿಡಿತಾನೆ ಅಂತ ಏನೆಲ್ಲ ಮಾತನಾಡ್ತಾವೆ. ಆಗ ನಾನು ಸೆಂಟೆಕ್ಸೇ ಹಿಡಿತೀನಪ್ಪ ಅಂತ ಹೇಳಿದ್ರು ಧನಿವೀರ್. ಸೊ ಅದ್ಭುತ ಅಂತಂದ್ರೆ ಕಷ್ಟ ಕಾಲಕ್ಕೆ ನಿಂತವ್ರ ಮೇಲೆ ಸ್ವಲ್ಪ ಇಲ್ಲ ಸಲ್ಲದ ಆರೋಪಗಳನ್ನ ಹೇಳ್ತಾರೆ. ಬಕೆಟ್ ಹಿಡಿತವನೆ, ಬೆಳೆಯೋದಕ್ಕೆ ನೋಡ್ತವನೆ, ಅವ್ರ ಹೆಸರನ್ನ ಹೇಳ್ಕೊಂಡು ಬಕೆಟ್ ಹಿಡ್ಕೊಂಡು ಬಿಡಿತವನೆ ಅಂತ ಹಿಂಗೆಲ್ಲ ಮಾತಾಡ್ತಾರೆ. ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಾರ್ದೇನೂ ಕೂಡ ಮತ್ತೆ ದರ್ಶನ್ ಸರ್ ಅವ್ರ ಜೊತೆಗೆ ನಿಂತ್ಕೊಂಡು ನಾನು ಯಾವಾಗ್ಲೂ ಕೂಡ ನನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿದಂತ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ಅದು ಧನಿವೀರ್ ಗೌಡ. ಸೊ ಅಂತ ವ್ಯಕ್ತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಅಭಿಮಾನಿಗಳು ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ, ದರ್ಶನ್ ಸರ್ ಖಂಡಿತ ಮಾರ್ಚ್ ತಿಂಗಳಲ್ಲಿ ಹೊರಗಡೆ ಬಂದೇ ಬರ್ತಾರೆ. ನಿಮ್ಮ ಮುಖದಲ್ಲಿ ನಗು ಇರಲಿ, ದರ್ಶನ್ ಸರ್ ನಗ್ನಗ್ತಾನೆ ಹೊರಗಡೆ ಬರ್ತಾರೆ. ಎಲ್ಲರಿಗೂ ಕೂಡ ಪ್ರೀತಿಯ ಪಾತ್ರಧಾರಿಯಾಗಿ ಅವರ ಕಾರ್ಯವನ್ನ ಚಿತ್ರರಂಗದಲ್ಲಿ ಅವರು ಮುಂದುವರಿಸ್ತಾರೆ. ಮುಂದೊಂದು ದಿನ ಒಳ್ಳೆಯ ಕಾರ್ಯಗಳ ಮುಖಾಂತರ ಅವರು ಮತ್ತಷ್ಟು ರಾಜ್ಯದಲ್ಲಿ ಪ್ರಭಾವಿತ ನಾಯಕರಾಗ್ತಾರೆ ಅನ್ನೋದು ನೆನಪಿರಲಿ. ಇನ್ನೊಂದು, ದರ್ಶನ್ ಅನ್ನುವಂಥದ್ದು ಕೇವಲ ಇದೊಂದು ಹೆಸರಾಗಿದ್ರೆ ಬಿಟ್ಬಿಡ್ತಾ ಇದ್ರು ಜನ. ಆದ್ರೆ ದರ್ಶನ್ ಅಂತಕ್ಕಂಥದ್ದೊಂದು ಹೆಸರಲ್ಲ, ಇದೊಂದು ಶಕ್ತಿ.
ಇದೊಂದು ಶಕ್ತಿ. ಇದು ಅಂತಿಂತ ಶಕ್ತಿ ಅಲ್ಲ. ನೀವೆಲ್ಲರೂ ಕೂಡ ಅನ್ಕೊಳ್ಬಹುದು, ಯಾಕಿಷ್ಟು ಮಾಧ್ಯಮದವರು ದರ್ಶನ್ ರವ್ರ ಬಗ್ಗೆ ಹೀನವಾಗಿ ಮಾತಾಡಿದ್ರು, ಯಾಕಿಷ್ಟು ಕೀಳವಾಗಿ ಮಾತಾಡಿದ್ರು ಅಂತೇಳಿ. ನಿಮಗೊಂದು ಮಾತು ಹೇಳ್ತೀನಿ, ದರ್ಶನ್ ರವರ ಬಗ್ಗೆ ಮಾತನಾಡಿದ್ದಕ್ಕೆ ಅವರ TRP ಹೆಚ್ಚಿತೋ ಅಥವಾ ಇನ್ನೊಂದು ಹೆಚ್ಚಿತೋ ಅಥವಾ ಅವ್ರಿಗೆ ಏನೋ ಅದರಲ್ಲಿ ಖುಷಿ ಕೊಡ್ತೋ ಅನ್ನೋಕ್ಕಿಂತ ಅದರ ಹಿಂದೆಯೂ ಕೂಡ ಪಿತೂರಿಗಳು ನಡೆದಿದೆ ಅನ್ನೋದು ನಿಮಗೆ ನೆನಪಿರಲಿ. ದರ್ಶನ್ ರವರನ್ನ ಹೆಸರು ಕೆಡಿಸೋದಕ್ಕೆ ಅಥವಾ ದರ್ಶನ್ ರವರ ಹೆಸರು ಹಾಳು ಮಾಡಲಿಕ್ಕೆ. ಸೊ ಅವ್ರಿಗೆ ಯಾಕೆ ಮಾಧ್ಯಮದವರಿಗೆ ಯಾರಾದರೂ ದುಡ್ಡು ಕೊಟ್ಟಿರಬಾರ್ದು ಅಂತ ಅನ್ಕೋಬಾರ್ದು. ನಾವು ಅನ್ಕೊಳ್ಳೋಣ. ನಮ್ಮ ಹತ್ರ ಸಾಕ್ಷಿ ಆಧಾರಗಳು ಇಲ್ಲದೆ ಇರ್ಬೋದು, ಬಟ್ ಅನ್ಕೊಳ್ಳೋಕ್ಕೇನು, ಪ್ರತಿಯೊಬ್ಬನಿಗೆ ಸ್ವತಂತ್ರ ಇದೆ. ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಅನ್ಕೊಂಡದನ್ನು ಹಂಚ್ಕೊಳ್ಬಹುದು. ಸೊ ಯಾವುದೇ ತಪ್ಪಿಲ್ಲ. ಬಟ್ ವಿನಾಕಾರಣ ಇವರು ಅಂತ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಜಸ್ಟ್ ಯಾರೋ ಕೊಟ್ಟಿರಬಹುದಲ್ಲ ದುಡ್ಡನ್ನು ಮಾಧ್ಯಮದವರಿಗೆ, ದರ್ಶನ್ ರವರ ಹೆಸರು ಹಾಳು ಮಾಡಿ ಅಂತ ಯಾಕೆ ಕೊಟ್ಟಿರಬಾರ್ದಾ? ಸೊ ಅದನ್ನ ನಾನು ನಿಮಗೆ ಹೇಳ್ತಾ ಇರೋದಷ್ಟೇ. ಸೊ ಹಿಂಗೂ ಆಗಿರುತ್ತೆ. ದಯವಿಟ್ಟು ನಾವು ಅದನ್ನೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಅದನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ, ಅದನ್ನು ತಿಳ್ಕೊಂಡು ಮುಂದೆ ಸಾಗಬೇಕಾಗ್ತದೆ. ಅದು ಒಂದು ನಿಜವಾದ ಪಾಯಿಂಟ್. ನಿಜವಾಗ್ಲೂ ಹೇಳ್ತೀನಿ, ಮಾರ್ಚ್ ತಿಂಗಳಲ್ಲಿ ನಮ್ಮ ಕರ್ನಾಟಕದ ಡಿ-ಬಾಸ್, ನಮ್ಮ ಭಾರತದ ಡಿ-ಬಾಸ್ ಬಿಡುಗಡೆ ಆಗ್ತಾರೆ. ಬಹುತೇಕ ಬೇಲ್ ಅರ್ಜಿ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರು ಬಿಡುಗಡೆ ಆಗ್ತಾರೆ. ತಾವೆಲ್ಲರೂ ಕೂಡ ಹ್ಯಾಪಿ, ಖುಷಿಯಾಗಿರಿ. ಅವರ ಬರ್ತಡೆಯನ್ನು ಹೊರಗಡೆ ಇದ್ದೆ ಒಂದು ಸಂಭ್ರಮಿಸಿ. ಸೊ ನಿಜಕ್ಕೂ ಕೂಡ ಅವರು ಬಿಡುಗಡೆ ಆಗ್ತಾರೆ. ನೋ ವೇ, ನೀವು ಯಾವುದು ಟೆನ್ಷನ್ ಅನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತ ಅವರು ಬಿಡುಗಡೆ ಮಾರ್ಚ್ ತಿಂಗಳಲ್ಲಿ ಆಗ್ತಾರೆ. ಇನ್ನು ಒಂದು ತಿಂಗಳು ವೇಟ್ ಮಾಡಿದ್ರೆ ನಟ ದರ್ಶನ್ ಸರ್ ಹೊರಗಡೆ ಬರುವಂಥ ಸಾಧ್ಯತೆಗಳಿದೆ. ಸೊ ನಿಮ್ಗೆಲ್ರಿಗೂ ಕೂಡ ಈ ವಿಚಾರ ಖುಷಿ ಕೊಡ್ತು ಅಂತ ಅನ್ಕೊಳ್ತೀನಿ. ನಿಜಕ್ಕೂ ಕೂಡ ನಾನು ದರ್ಶನ್ ಸರ್ ಅಭಿಮಾನಿಗಳಿಗೆ ಒಂದು ಲವ್ ಯು ಅಂತ ಹೇಳಲೇಬೇಕು. ಯಾಕಂದರೆ ಅವರು ನನಗೆ ತುಂಬ ಅಂದರೆ ತುಂಬಾನೇ ಸಹಕಾರ, ಬೆಂಬಲ ಕೊಟ್ಕೊಂಡು ಬಂದಂಥವ್ರು. ಅದ್ರ ಜೊತೆಗೆ ನನ್ನಿಂದ ಅವರು ಏನು ಕೇಳಬೇಕು ಅಂತ ಬಯಸ್ತಾರೋ, ನಿಜಕ್ಕೂ ಕೂಡ ನಾನು ದರ್ಶನ್ ಸರ್ ಅವರ ಬೆನ್ನಿಗೆ ನಿಂತ್ಕೊಂಡು, ಅಂದರೆ ಬೆನ್ನಿಗೆ ನಿಂತ್ಕೊಳ್ಳೋಷ್ಟು ದೊಡ್ಡವರಲ್ಲ, ಬಟ್ ಅವರ ಅಭಿಮಾನಿಗಳಿಗೆ ಒಂದು ನಿಜವಾದ ಮಾಹಿತಿಯನ್ನು ಮುಟ್ಟಿಸುವುದರ ಜೊತೆಗೆ ಅವರ ನಿಜವಾದ ಅಂಶ ಏನಿದೆ, ಅವರ ಸತ್ಯಾಂಶಗಳೇನಿದೆ ಅನ್ನುವಂಥದ್ದು ಅವರ ಅಭಿಮಾನಿಗಳಿಗೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ತಿಳಿಸಿರೋದಕ್ಕೇನೆ. ಸೊ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ. ಆ ಪ್ರೀತಿಯನ್ನು ಅವ್ರು ಕಂಟಿನ್ಯೂ ಆಗಿ ನನ್ನ ಮೇಲೆ ತೋರಿಸ್ತಾನೆ ಇರ್ತಾರೆ. ಅದೇ ಪ್ರೀತಿಯನ್ನು ನಾನು ವಾಪಸ್ ಅವ್ರಿಗೆ ಕೊಡ್ತಾ ಇರ್ತೀನಿ. ದರ್ಶನ್ ಸರ್ ಬಗ್ಗೆ ಒಳ್ಳೆಯ ಆಲೋಚನೆ, ಒಳ್ಳೆಯ ವಿಚಾರಗಳು, ಸಂಗತಿಗಳು ಪ್ರತಿ ಸಲ ನಾನು ಅವ್ರಿಗೆ ಹೇಳ್ತಾ ಬಂದಿದ್ದೀನಿ. ನಿಜಕ್ಕೂ ಕೂಡ ನಾನು ಏನಾದರೂ ಅವ್ರಿಗೆ ಈ ದರ್ಶನ್ ಸರ್ ಬಗ್ಗೆ ಅಪ್ಡೇಟನ್ನು ತುಂಬ ದಿನ ಈ ರಾಜಕೀಯ ಸುದ್ದಿಗಳ ಕೊಡುವಂಥ ಒಂದು ಗ್ಯಾಪ್ನಲ್ಲಿ ದರ್ಶನ್ ಸರ್ ಬಗ್ಗೆ ಅಭಿಮಾನಿಗಳಿಗೆ ನಾನು ಏನಾದರೂ ದರ್ಶನ್ ಸರ್ ಬಗ್ಗೆ ನಿಜವಾದ ಮಾಹಿತಿಯನ್ನು ತಲುಪಿಸದೇ ಇದ್ದಾಗ ಅವರು ಮೆಸೇಜ್ಗಳನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕರೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಏನನ್ನ ನೀನು ಅಪ್ಡೇಟೇ ಕೊಡ್ತಿಲ್ಲ, ಇನ್ನೂ ಅಪ್ಡೇಟ್ ಬಂದಿಲ್ಲ, ದಯವಿಟ್ಟು ಅಪ್ಡೇಟ್ ಕೊಡಿ ಅಣ್ಣ ಅಂತಾರೆ, ಕೆಲವರು ಸರ್ ಅಂತಾರೆ. ಸೊ ಅಂದರೆ ಅವರ ಪ್ರೀತಿಯನ್ನು ಅವರು ವ್ಯಕ್ತಪಡಿಸ್ತಾ ಇರ್ತಾರೆ. ನಿಜಕ್ಕೂ ಕೂಡ ಹೇಳ್ತೀನಿ, ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೀನಿ. ಅದರ ಜೊತೆಗೆ ದರ್ಶನ್ ಸರ್ ಕೂಡ ಮಾರ್ಚ್ ತಿಂಗಳಲ್ಲಿ ಬಂದೇ ಬರ್ತಾರೆ. ಇದು ಬರೀ ಮಾಹಿತಿ ತಪ್ಪಾದದ್ದೆಲ್ಲ, ನಿಜಕ್ಕೂ ಕೂಡ ಸರಿಯಾದದ್ದು ಅಂತ. ಮಾರ್ಚ್ ತಿಂಗಳಲ್ಲಿ ಈ ವಿಡಿಯೋನ ನೀವು ಮತ್ತೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಹೌದಲ್ಲ ಮಾರ್ಚ್ ತಿಂಗಳಲ್ಲಿ ನಮ್ಮ ಬಾಸ್ ರಿಲೀಸ್ ಆಗ್ತಾರೆ ಅಂತ ಮುಂಚೆನೇ ಒಂದು ಯೂಟ್ಯೂಬ್ ಚಾನಲಲ್ಲಿ, ಯುವರಾಜಗೌಡ ಮಿರ್ಜಿ ಯೂಟ್ಯೂಬ್ ಚಾನಲ್ ಬಂದಿತ್ತು. ಅದೇ ಸತ್ಯ ಆಯಿತು ಅಂತ ನೀವು ಕೂಡ ಮಾತಾಡ್ತೀರಿ. ಸತ್ಯ ಆಗತ್ತೆ ಕೂಡ, ಬರ್ತಾರೆ ಕೂಡ. ದಯವಿಟ್ಟು ದರ್ಶನ್ ಸರ್ ಅಭಿಮಾನಿಗಳು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ಯಾರೆಲ್ಲ ನನ್ನನ್ನು ಪ್ರೀತಿಸ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೋಡೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಗಾಯ್ಸ್.